ಟೂಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ನಮ್ಮ ತಕರಾರಿಲ್ಲ. ಬಿಜೆಪಿ ಸರ್ಕಾರ ಪಂಚಮಸಾಲಿಗಳಿಗೆ ಟೋಪಿ ಹಾಕಿದೆ. ಪಂಚಮಸಾಲಿಗಳಿಗೆ ಬಿಜೆಪಿ ಸರ್ಕಾರ 2D ಕೊಟ್ಟಿದೆ. ಬಿಜೆಪಿ 2D ಕೊಟ್ಟಾಗ ಇವರು ಯಾಕೆ ಹೋರಾಟ ಮಾಡಲಿಲ್ಲ? ವಿಜಯಪುರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೊಮ್ಮೆ ಭುಗಿಲೆದ್ದಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಈ ಹಿಂದೆ ಬಿಜೆಪಿ ಸರ್ಕಾರ 2D ಕೊಟ್ಟಿತ್ತು, ಆಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ, ಆಗ ಯಾಕೆ ಮಾತನಾಡಲಿಲ್ಲ, ಈಗ ಯಾಕೆ ಪ್ರತಿಭಟನೆ? ಇದೇ ಸ್ವಾಮೀಜಿಗಳು ಇದರಲ್ಲೂ ಆವಾಗಲೂ ಆಗ ಯಾಕೆ ಹೋರಾಡಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಆದ್ದರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ. ಹಿಂದಿನ ಸರ್ಕಾರ BJP ಸರ್ಕಾರ ಅವರಿಗೆ ಟೋಪಿ ಹಾಕ್ಬಿಟ್ಟದೆ. ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರಲ್ಲ, ಅಫಿಡವಿಟ್ ಹಾಕ್ದವ್ರು ಯಾರು? ಕೋರ್ಟ್ ಮುಂದೆ, ಹೈಕೋರ್ಟ್ ಮುಂದೆ. ಹೈಕೋರ್ಟ್ ಮುಂದೆ ಅಫಿಡವಿಟ್ ಹಾಕ್ದವ್ರು ಯಾರು ರೀ? 23/3/2023 ಅಫಿಡವಿಟ್ ಹಾಕಿದ್ದಾರೆ. ಯಾರು ಹಾಕಿದ್ರು? ಯಾರು ಹಾಕಿದ್ರು? ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ? ಸ್ವಾಮೀಜಿ ಯಾರು? BJP ಅವರಲ್ಲ, ಇದೇ ಸ್ವಾಮೀಜಿ ಅವರಲ್ಲಿ ಇದ್ರಲ್ಲ. ಆಮೇಲೆ 27/3/2023 ಒಂದು ಆರ್ಡರ್ಸ್ ಮಾಡಿದ್ದಾರೆ. ಅವರು 2A ಕೇಳಿದ್ರೆ 2D ಮಾಡಿದ್ದಾರೆ. ಇವರಿಗೆ 2C ಮತ್ತು 2D ಮಾಡಿದ್ದಾರೆ. 3Bನಲ್ಲಿ ಪಂಚಮಶಾಲಿಗಳಿದ್ದಾರೆ, ಲಿಂಗಾಯತರು ಸಬ್ಸೆಕ್ಟು ಪಂಚಮಶಾಲಿಗಳಿದ್ದಾರೆ. 3B ನಿಮಗೆ ಗೊತ್ತಾ ಎಷ್ಟು ಕ್ಯಾಟಗರಿ ಇದ್ದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ? ಇದು ಮಾಡಿದವರು BJP ಸರ್ಕಾರದವರು. ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವರು? ಯಾಕ್ರಿ ಪ್ರತಿಭಟನೆ ಮಾಡಲಿಲ್ಲ? ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ಸ್ ಮಾಡ್ತಾರೆ. ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡೋಕ್ಕಾಗಲ್ಲ ಅಂತ ಮಾಡಿದ್ರು. ಅದಾದಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು. ಇದು ಮಾಡಿದ ಮೇಲೆ ಕ್ಯಾಟಗರಿ 2C 2D ಮಾಡಿದ ಮೇಲೆ some Muslim gentleman has gone to the Supreme Court challenging the orders of the BJP government. ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.